ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮತ್ತು ಅಮೆರಿಕ ನಡುವೆ ಆದಂತಹ ಈ ಯುದ್ಧದಲ್ಲಿ ಗೆದ್ದಿದ್ಯಾರು ಸೋತಿದ್ಯಾರು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೆ. ಆದರೆ ಭಾರತದಲ್ಲಿ ಗೆಲುವು ಸೋಲಿಗಿಂತ ಹೆಚ್ಚಾಗಿ ಸದ್ಯ ಚರ್ಚೆ ಆಗ್ತಿರುವಂತಹ ವಿಚಾರವೇ ಬೇರೆ. ಅದೇನು ಕೇಳಿದ್ರೆ, ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸ್ಬಿಟ್ಟಿದೆ. ಎಲ್ಲಿದ್ದಾರೆ ನಮ್ಮ ವಿಶ್ವಗುರು ಬೆತ್ತಲಾಗ್ಬಿಟ್ರು ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ, ಪಾಕಿಸ್ತಾನಕ್ಕೆ ಪೂರ್ಣ ಕ್ರೆಡಿಟ್ ಕೊಡೋದಕ್ಕೆ ಒಂದಷ್ಟು ಮಂದಿ ತುದಿಗಾಲ್ನಲ್ಲಿ ನಿಂತ್ಕೊಂಡಿದ್ದಾರೆ. ಹೇಗಿದ್ರು ಸೋಷಿಯಲ್ ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕೋದಕ್ಕೆ ಏನು ದುಡ್ಡು ಕೊಡಬೇಕಾ? ಈ ದೇಶನೋ ಅದೆಷ್ಟೋ ಸಾವಿರಾರು ಕೋಟಿಯನ್ನ ಖರ್ಚು ಮಾಡಿ ಈ ದೇಶದಲ್ಲಿ ಸಾಕ್ಷರತೆಯನ್ನು ಕೂಡ ಜಾಸ್ತಿ ಮಾಡಿದೆ. ಜನ ಎಲ್ಲ ಎಜುಕೇಟೆಡ್ ಆಗಿದ್ದಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮನ ಬಂದಂತಹ 4 ಸಾಲನ ಬರೆದ್ರೆ ಅವ್ರ ಕೈ ಸವದು ಹೋಗೋದಿಲ್ಲ, ಅದಕ್ಕೆ ಕಾಸು ಖರ್ಚಾಗೋದಿಲ್ಲ. ತಗ ಬಿಡಬೇಡ ನಂದು ಒಂದಿರ್ಲಿ ಅಂತ ಹೇಳಿ ಎಲ್ಲಿ ವಿಶ್ವಗುರು, ಭಾರತದ ರಾಜತಾಂತ್ರಿಕತೆಗೆ ಬಹಳ ದೊಡ್ಡ ಸೋಲು, ಪಾಕಿಸ್ತಾನಕ್ಕೆ ವಿಜಯ, ಈ ರೀತಿಯಾಗಿ ಬಿಂಬಿಸುವಂತಹ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದೇ ಅದು. ಬಿಡಿ, ನಮ್ಮ ದೇಶದಲ್ಲಿ ಇದೆಲ್ಲವೂ ಕೂಡ ಮಾಮೂಲಿ. ಇದರ ಬಗ್ಗೆ ಆಶ್ಚರ್ಯ ಪಡುವಂತಹ ಯಾವುದೇ ಅವಶ್ಯಕತೆಗಳಿಲ್ಲ. ನಾನು ಈ ವಿಚಾರದ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಒಂದೆರಡು ಕಾರಣಗಳಿದಾವೆ. ಇಲ್ಲೇನು ನಾನು ಯಾರ ಬಗ್ಗೆಯೂ ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ. ಒಂದು ವೇಳೆ ಈ ಯುದ್ಧದಲ್ಲಿ ಭಾರತ ಮಧ್ಯಸ್ಥಿಕೆಯ ಪಾತ್ರವನ್ನು ನಿರ್ವಹಿಸಿದ್ದೇ ಆಗಿದ್ರೆ ಏನಾಗ್ತಾ ಇತ್ತು? ಭಾರತಕ್ಕೆ ಹೆಸರು ಬರ್ತಾ ಇತ್ತಾ ಅಥವಾ ಭಾರತದ ಹೆಸರು ಮಣ್ಣು ಪಾಲಾಗ್ತಾ ಇತ್ತಾ? ಇದ್ರ ಬಗ್ಗೆ ಕೆಲವೊಂದಷ್ಟು ಅಂಶಗಳನ್ನು ಹೇಳ್ತೀನಿ, ಅನಂತರದಲ್ಲಿ ನೀವೇ ಡಿಸೈಡ್ ಮಾಡಿ. ಮಿತ್ರರೇ, ಅಸ್ಸಾಂ ಚುನಾವಣಾ ಸಂದರ್ಭದಲ್ಲಿ ಕೆಲವರು ಬೆತ್ತಲಾಗಿದ್ದಾರೆ. ಯಾರ್ಯಾರ ಬಗ್ಗೆನೋ ಹೆಂಗೆಂಗೋ ಕಮೆಂಟ್ ಮಾಡಿ ಅದರಲ್ಲಿ ಯಾವುದೇ ಸತ್ಯ ಇಲ್ಲದೆ ಕೆಲವರು ಸಿಕ್ಕಾಕೊಂಡ್ಬಿದ್ದಿದ್ದಾರೆ. ನಾಳೆ ಅಲ್ಲಿ ಚುನಾವಣೆ ಬೇರೆ, ಈಗ ವಿಷಯನ ಡೈವರ್ಟ್ ಮಾಡಬೇಕಲ್ಲ, ಅಂತಹ ಪ್ರಯತ್ನಗಳು ನಡೀತಾ ಇದೆ. ಇದೆಲ್ಲವೂ ರಾಜಕೀಯದ ಒಂದು ಭಾಗ, ಅದರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದರೆ ನಿಜವಾಗ್ಲೂ ಕೂಡ ಭಾರತ ಹಿನ್ನಡೆಯನ್ನು ಅನುಭವಿಸ್ತಾ ಈ ವಿಚಾರದಲ್ಲಿ ಭಾರತ ಎಂಟ್ರಿ ಆಗಬೇಕಾಗಿತ್ತ? ಫೆಬ್ರವರಿ 28ನೇ ತಾರೀಕು ಯುದ್ಧ ಶುರುವಾಗುತ್ತೆ. ಅಮೆರಿಕ ಮತ್ತು ಇಸ್ರೇಲ್ ಮೊದಲ ಏಟಿನಲ್ಲೇ ಇರಾನ್ನ ಸರ್ವೋಚ್ಚ ನಾಯಕನಾಗಿದ್ದಂಥ ಅಯತುಲ್ಲಾ ಅಲಿ ಖಮೆನೈನನ್ನ ಹತ್ಯೆ ಮಾಡುತ್ತೆ. ಭಾರತ ಇದ್ರ ಬಗ್ಗೆ ಎಲ್ಲೂ ಕೂಡ ಮಾತನಾಡೋದಿಲ್ಲ. ತಕ್ಷಣ ಭಾರತದಲ್ಲಿ ಕಿಡಿ ಹತ್ಕೊಂಡ್ಬಿಡುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ, ನರೇಂದ್ರ ಮೋದಿ ಸರ್ಕಾರ ದೇಶವನ್ನೇ ಮುಳುಗಿಸ್ಬಿಡುತ್ತು ಅಂತ. ಕೆಲವರ ಅಪೇಕ್ಷೆ ಏನಿತ್ತು ಗೊತ್ತಾ? ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನ ಇಡೀ ಕ್ಯಾಬಿನೆಟ್ ಅನ್ನು ಕರ್ಕೊಂಡು ಬಂದು ಜಂತರ್ ಮಂತರ್ನಲ್ಲಿ ಕೂತ್ಕೊಂಡು 1-2 ದಿನ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗಿತ್ತು. ಟ್ರಂಪ್ ಅವರ ಪ್ರತಿಕೃತಿಯನ್ನ ದೆಹಲಿಯಲ್ಲಿ ಸುಡಬೇಕಾಗಿತ್ತು. ಇದು ಕೆಲವರು ಈ ದೇಶದಲ್ಲಿ ಬಯಸ್ತಾ ಇದ್ರು. ಆದರೆ ಮೋದಿ ಸರ್ಕಾರ ಹಾಗೆ ಮಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಡ್ತು. ಖಂಡನೆಯೂ ಇಲ್ಲ, ಸಂತಾಪವೂ ಇಲ್ಲ. ಹೀಗಾಗಿ ಕೆಲವರ ಬುಡಕ್ಕೆ ಬೆಂಕಿ ಬಿತ್ತು. ಭಾರತದ ಫಾರಿನ್ ಪಾಲಿಸಿ ಸರಿ ಇಲ್ಲ. ಭಾರತದಲ್ಲಿ ಮೋದಿ ಸರ್ಕಾರ ಇಸ್ರೇಲ್ ಜೊತೆಗೆ ನಿಂತ್ಕೊಂಡ್ಬಿಟ್ಟಿದೆ. ಕಳೆದ 70-80 ವರ್ಷದಿಂದ ಭಾರತ ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇತ್ತು. ನಮ್ಮದು ಅಲಿಪ್ತ ನೀತಿ, ಇದಕ್ಕೆಲ್ಲ ಹಿನ್ನಡೆ ಆಗಿಬಿಡ್ತು. ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಆಗ್ಲೂ ಸಹ ಮೋದಿ ಸರ್ಕಾರ ಎಲ್ಲೂ ಆತುರತೆಗೆ ಬಿದ್ದು ಏನು ತೀರ್ಮಾನವನ್ನ ಕೈಗೊಂಡಿಲ್ಲ. ಯಾವಾಗ ಏನೇನ್ ಮಾಡಬೇಕು ಅದನ್ನಷ್ಟೇ ಮಾಡ್ತು. ಇದ್ರ ಬಗ್ಗೆ ನಾನು ಸಮರ್ಥನೆ ಮಾಡ್ಕೊಳ್ಬೇಕಾಗಿಲ್ಲ ಒಬ್ಬ ಕಾಮನ್ ಮೆನ್ ಆಗಿ. ಇದನ್ನ ಭಾರತದ ಕಾಂಗ್ರೆಸ್ ಪಕ್ಷದ ದೊಡ್ಡ ನಾಯಕರೇ ಸಮರ್ಥನೆ ಮಾಡಿಕೊಂಡ್ರು. ಸಲ್ಮಾನ್ ಖುರ್ಷಿದ್, ಶಶಿ ತರೂರ್, ಆನಂದ್ ಸಿಂಗ್, ಇನ್ನೂ ತೀರಾ ಲೋಕಲ್ ಆಗಿ ಹೇಳಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಆಪ್ತನಾಗಿರುವಂತಹ ಬಸವರಾಜ ರಾಯರೆಡ್ಡಿ. ಹೀಗಾಗಿ ಯುದ್ಧದ ಸಂದರ್ಭದಲ್ಲಿ ಭಾರತ ಸರ್ಕಾರ ಕೈಗೊಂಡಂತಹ ನಿರ್ಧಾರಗಳು ಸರಿಯಾಗಿದೆ ಅಂತ ಅವರಿಗೆ ಎಲ್ಲ ಕನ್ವಿನ್ಸ್ ಆಗಿದೆ. ಬಿಟ್ಬಿಡಿ, ಭಾರತದಲ್ಲಿರೋರಿಗೆ ಕನ್ವಿನ್ಸ್ ಆಗೋದು ಬೇರೆ. ಇರಾನ್ನ ಕತೆ ಏನು? ಇರಾನ್ ಸಿಟ್ಟುಗೊಳ್ಬೇಕಲ್ಲ, ಭಾರತ ಏನಾದರೂ ಇಸ್ರೇಲ್ ಪರವಾಗಿದ್ರೆ ಅಥವಾ ಅಮೆರಿಕದ ಪರವಾಗಿ ನಿಂತ್ಕೊಂಡಿದ್ದೆ ಆದ್ರೆ. ಇರಾನ್ ಇವತ್ತಿಗೂ ಸಹ ಭಾರತದ ಬಗ್ಗೆ ಒಮ್ಮೆಯೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿಲ್ಲ. ಭಾರತ ಸರ್ಕಾರ ಯಾವಾಗ ಏನೇನ್ ಮಾಡಬೇಕು ಅದನ್ನೆಲ್ಲ ಮಾಡಿದೆ. ಇದರ ಪರಿಣಾಮವಾಗಿ ಈ ಯುದ್ಧ ಶುರುವಾದ ಬಳಿಕ ಹರ್ಮೋಸ್ ಜಲಸಂಧಿಯಲ್ಲಿ ಅತಿ ಹೆಚ್ಚು ಹಡಗು ಪಾಸಾಗಿರುವಂತಹದ್ದು ಭಾರತದ್ದೇ. ಇರಾನ್ಗೆ ಯುದ್ಧದ ಸಂದರ್ಭದಲ್ಲಿ ಮೆಡಿಸಿನ್ ಅನ್ನು ಕಳುಹಿಸಿದ್ದು ಕೂಡ ಭಾರತವೇ. ಇರಾನ್ನ ಸರ್ವೋಚ್ಚ ನಾಯಕನ ಭಾರತದ ಪ್ರತಿನಿಧಿ ಭಾರತದಲ್ಲೇ ಇದ್ಕೊಂಡು ಹೇಳ್ತಾರೆ, ಭಾರತದ ಫಾರಿನ್ ಪಾಲಿಸಿ ತುಂಬಾ ಗಟ್ಟಿಯಾಗಿದೆ, ಭಾರತದ ಡಿಪ್ಲೊಮಸಿಯ ಬಗ್ಗೆ ನಮಗೆ ಬಹಳ ಖುಷಿ ಇದೆ ಅಂತ ಇರಾನ್ನ ಸರ್ವೋಚ್ಚ ನಾಯಕನ ಭಾರತದ ಪ್ರತಿನಿಧಿ ಹೇಳ್ತಾರೆ. ಇರಾನ್ನ ಹಡಗು ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಭಾರತ ಅದಕ್ಕೆ ಆಶ್ರಯವನ್ನು ಕೊಡುತ್ತೆ. ಅದರಲ್ಲಿದ್ದಂತಹ ಕ್ರೂ ಮೆಂಬರ್ಸ್ ಅನ್ನು ರಕ್ಷಿಸಿ ಇರಾನ್ಗೆ ಶಿಫ್ಟ್ ಮಾಡಿಸುತ್ತೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾರತ ಸರ್ಕಾರ ಈ ಯುದ್ಧದ ಸಂದರ್ಭದಲ್ಲಿ ಕೈಗೊಂಡಂತಹ ನಿರ್ಧಾರದ ಬಗ್ಗೆ ಇರಾನ್ ಎಲ್ಲೂ ಕೂಡ ಚಕಾರವನ್ನೇ ಎತ್ತಿಲ್ಲ. ನಾವು ಈ ಯುದ್ಧದಲ್ಲಿ ತಟಸ್ಥವಾಗಿದ್ದೀವಿ, ಶಾಂತಿಯ ಪರವಾಗಿದ್ದೀವಿ ಅಂತ ಭಾರತ ಏನು ವಾದ ಮಾಡಿತ್ತಲ್ಲ, ಅದನ್ನ ಡೇ 1ನಿಂದ ಇವತ್ತಿನವರೆಗೂ ಕೂಡ ಹಾಗೆ ನಡೆಸ್ಕೊಂಡು ಬಂದಿದೆ. ಒಮ್ಮೆಯೂ ಕೂಡ ಚ್ಯುತಿ ಬಂದಿಲ್ಲ. ಈಗ ನಾವು ಹೊರಗಡೆ ಇದ್ದುಕೊಂಡು ವಿಪರೀತವಾಗಿ ಚರ್ಚೆ ಮಾಡಬಹುದು. ಯಾರೋ ಸ್ವಲ್ಪ ತಿಳಿಲದವರಿಗೆ ತಲೆಗೆ ವಿಷ ತುಂಬಿ ಅವರನ್ನು ಬೇಕಾದರೆ ಕಲುಷಿತ ಮಾಡಬಹುದು. ಅದೇನು ಈ ದೇಶದಲ್ಲಿ ದೊಡ್ಡ ಕೆಲಸವೇ ಅಲ್ಲ. ಆದರೆ ಈ ಯುದ್ಧದ ಸಂದರ್ಭದಲ್ಲಿ ಭಾರತದ್ದು ತಂತಿಯ ಮೇಲಿನ ನಡಿಗೆ ಆಗಿತ್ತು. ಅದನ್ನು ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ದೇಶದ ಜೊತೆಗೆ ನಿಂತ್ಕೊಳ್ಬೇಕು. ಇಲ್ಲಿ ಸುಮ್ಮನೆ ಅನಗತ್ಯವಾಗಿ ನಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದಲ್ಲ. ಮೊದಲನೇದಾಗಿ ಇಸ್ರೇಲ್ ಭಾರತಕ್ಕೆ ಅತ್ಯಂತ ಮಿತ್ರ ದೇಶ. ಡಿಫೆನ್ಸ್ ವಿಚಾರದಲ್ಲಿ ನಮ್ಮ ಬಹಳ ದೊಡ್ಡ ಕೋಆಪರೇಷನ್ ಇದೆ. ಮುಂದಿನ ದಿನಗಳಲ್ಲಿ ಎರಡೂ ದೇಶಗಳ ನಡುವೆ ಇನ್ನಷ್ಟು ಸಂಬಂಧ ಗಟ್ಟಿಯಾಗುವಂತಹ ನಿರೀಕ್ಷೆಗಳಿದಾವೆ. ಆ ಹಂತಕ್ಕೆ ಹೆಜ್ಜೆ ಇಡ್ತಾ ಇದೀವಿ ನಾವು. ಎರಡನೆಯದಾಗಿ
ಅಮೆರಿಕ ಭಾರತದೊಂದಿಗೆ ಅತ್ಯಂತ ದೊಡ್ಡ ವ್ಯಾಪಾರವನ್ನು ಹೊಂದಿದಂತಹ ದೇಶ. ಆ ವ್ಯಾಪಾರ ನಮಗೆ ಲಾಭದಾಯಕ. ಯಾಕೆ ಅಂತ ನಾನೇನು ವಿವರಿಸಿ ಹೇಳಬೇಕಾ? ಭಾರತಕ್ಕೆ ಅತಿ ಹೆಚ್ಚು ಟ್ರೇಡ್ ಸರ್ಪ್ಲಸ್ ಇರುವಂತಹದ್ದು ಅಮೆರಿಕದೊಂದಿಗೆ. ಅತಿ ಹೆಚ್ಚು ರೆಮಿಟೆನ್ಸ್ ಬರುವಂತಹದ್ದು ಕೂಡ ಭಾರತಕ್ಕೆ ಅಮೆರಿಕದಿಂದಲೇ. ಲಕ್ಷಾಂತರ ಮಂದಿ ಭಾರತೀಯರು ಅಮೆರಿಕದಲ್ಲಿ ಹೋಗಿ ಉದ್ಯೋಗ ಕಂಡುಕೊಂಡಿದ್ದಾರೆ. ಅಮೆರಿಕದ ಬಿಲಿಯನ್ಸ್ ಆಫ್ ಡಾಲರ್ ಹೂಡಿಕೆ ಭಾರತದಲ್ಲಿದೆ. ಇನ್ನೊಂದು ಕಡೆಯಲ್ಲಿ ಇರಾನ್. ಮಿತ್ರರೇ, ಇರಾನ್ಗೆ ನಾವು ಯಾವುದೇ ರೀತಿಯಲ್ಲೂ ಸಹಕಾರ ಮಾಡಬೇಕಾಗಿಲ್ಲ. ಇತಿಹಾಸವನ್ನು ನೆನಪು ಮಾಡಿಕೊಂಡು ಬಹಳ ಪುರಾತನ ಕಾಲದಿಂದಲೂ ಕೂಡ ಇರಾನ್ ಮತ್ತು ಭಾರತದ ನಡುವೆ ಉತ್ತಮವಾದಂತಹ ಸಂಬಂಧ ಇತ್ತು. ಇದು ನಾಗರಿಕತೆಯ ಕಾಲದ ಸಂಬಂಧ. ಇಷ್ಟನ್ನ ಬಿಟ್ಟರೆ ಭಾರತಕ್ಕೆ ಇರಾನ್ನಿಂದ ಏನೂ ಲಾಭ ಆಗ್ತಾ ಇಲ್ಲ. ಇರೋದೊಂದು ಚಹಬಾರ್ ಪೋರ್ಟು, ಅದನ್ನು ಕೂಡ ಭಾರತ ಈಗ ಸ್ವಲ್ಪ ಬದಿಗಿಟ್ಟುಬಿಟ್ಟಿದೆ. ಯಾಕೆಂದರೆ ಅಮೆರಿಕದ ಸ್ಯಾಂಕ್ಷನ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಇದರಿಂದ ನಮಗೆ ಲಾಭ ಆಗೋದಕ್ಕಿಂತ ನಷ್ಟ ಆಗೋದೇ ಜಾಸ್ತಿ ಅಂತ ಅನಿಸೋದಕ್ಕೆ ಶುರುವಾಗ್ಬಿಟ್ಟಿದೆ. ಒಂದು ಪೋರ್ಟ್ಗೋಸ್ಕರವಾಗಿ $100 ಬಿಲಿಯನ್ ಅನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯವಾ? ಕೋಟ್ಯಾಂತರ ಜನರ ಉದ್ಯೋಗವನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯವಾ? ಹಾಗಂತ ಭಾರತ ಏನು ಇರಾನನ್ನು ದ್ವೇಷಿಸೋದಕ್ಕೆ ಶುರು ಮಾಡಿಲ್ಲ. ಅವರ ವಿರುದ್ಧವಾಗಿ ಯಾವುದೇ ತೀರ್ಮಾನವನ್ನು ಕೈಗೊಂಡಿಲ್ಲ. ಅಮೆರಿಕ ಮತ್ತು ಇಸ್ರೇಲ್ ಯುದ್ಧಕ್ಕೆ ಯಾವುದೇ ರೀತಿಯಲ್ಲೂ ಹೆಲ್ಪ್ ಮಾಡಿಲ್ಲ. ತಟಸ್ಥ ಅಂತಂದ್ರೆ ತಟಸ್ಥವಾಗೇ ಇತ್ತು. ಆದರೆ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷದ ನಿರೀಕ್ಷೆ ಏನು? ಭಾರತ ಇರಾನ್ ಜೊತೆಗೆ ನಿಂತ್ಕೊಳ್ಬೇಕು ಅಂತ. ಮಿತ್ರರೇ, ಇದರಿಂದ ಭಾರತಕ್ಕಾಗುವ ಲಾಭ ಏನು? ಯಾವುದೇ ಲಾಭ ಕಾಣ್ತಾ ಇಲ್ಲ. ಹೋಗ್ಲಿ, ವೈಯಕ್ತಿಕವಾಗಿ ಸರ್ಕಾರಕ್ಕೆ ಏನಾದರೂ ಲಾಭ ಆಗುತ್ತಾ? ಬಿಜೆಪಿಯವರಿಗೆ ಎಲ್ಲೊಂದಷ್ಟು ವೋಟ್ ಜಾಸ್ತಿ ಬರುತ್ತಪ್ಪ, ಅದಕ್ಕೋಸ್ಕರ ಅವರು ವೈಯಕ್ತಿಕ ರಿಸ್ಕ್ ಅನ್ನು ತೆಗೆದುಕೊಂಡ್ರು ನೋಡೋದಕ್ಕೆ. ಅದು ಆಗೋದಿಲ್ಲ. ಒಂದು ವೇಳೆ ಗಟ್ಟಿಯಾಗಿ ಇರಾನ್ ಜೊತೆಗೆ ನಿಂತ್ಕೊಂಡಿದ್ದೆ ಆದರೆ ಇರೋ ವೋಟ್ಗಳು ಕೂಡ ಡಿಸ್ಟರ್ಬ್ ಆಗ್ತವೆ. ಆದರೂ ಕೂಡ ರಿಸ್ಕ್ ತೆಗೆದುಕೊಂಡು ತಟಸ್ಥವಾಗಿ ಇರುವಂತಹ ತೀರ್ಮಾನವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಆದರೆ ಕಾಂಗ್ರೆಸ್ಗೆ ಅನಿವಾರ್ಯತೆ, ಇರಾನನ್ನು ಅಪ್ಪಿಕೊಳ್ಳಲೇಬೇಕು, ಅವರು ತಬ್ಬಿಕೊಳ್ಳಲೇಬೇಕು. ದೇಶದ ಹಿತ ಎಲ್ಲ ಬದಿಗಿಟ್ಟುಬಿಡಿ. ಯಾಕೆ ಅಂತಂದ್ರೆ ಭಾರತದಲ್ಲಿರುವಂತಹ ಮುಸ್ಲಿಂ ಸಮುದಾಯಕ್ಕೆ ಖುಷಿಯಾಗಬೇಕಲ್ಲ. ಬಹಳ ವಿಪರ್ಯಾಸ ಏನು ಗೊತ್ತಾ? ಈ ಯುದ್ಧದಂತಹ ಸಂದರ್ಭದಲ್ಲಿ ನಮ್ಮ ವೋಟ್ ಬ್ಯಾಂಕನ್ನು ಎಜುಕೇಟ್ ಮಾಡುವಂತಹ ಕೆಲಸವನ್ನು ಈ ನಾಯಕರು ಮಾಡಬೇಕು. ಅದರ ಅರ್ಥ ಏನು ಕೇಳಿದ್ರೆ, ಭಾರತದಲ್ಲಿರುವಂತಹ ಮುಸಲ್ಮಾನರನ್ನು ಎಜುಕೇಟ್ ಮಾಡಬೇಕು. ಈ ಯುದ್ಧದಿಂದ ನಮ್ಮ ದೇಶಕ್ಕೆ ಏನು ತೊಂದರೆ ಆಗುತ್ತೆ, ನಾವೇನು ನಿರ್ಧಾರ ಕೈಗೊಳ್ಳಬೇಕು, ಈ ರೀತಿಯ ಸಂದೇಶವನ್ನು ಕೊಡೋದನ್ನು ಬಿಟ್ಟು ಅವರ ಮನಸ್ಸಿನ ಭಾವನೆಯನ್ನು ಕೆರಳಿಸುವಂತಹ ಹೇಳಿಕೆಗಳನ್ನು ಕೊಟ್ಟಿದ್ದೇ ಆದರೆ ದೇಶಕ್ಕಾಗೋ ಲಾಭ ಏನು? ಈ ಯುದ್ಧದ ಸನ್ನಿವೇಶದಲ್ಲಿ ನನಗೆ ಇವತ್ತಿಗೂ ಕೂಡ ಅರ್ಥ ಆಗದಂತಹ ಕೆಲವೊಂದಷ್ಟು ವಿಚಾರಗಳಿದ್ದಾವೆ. ಇವತ್ತು ಇರಾನ್ ದಾಳಿ ಮಾಡುತ್ತಲ್ಲ, ಅವರು ಒಟ್ಟು 13 ದೇಶಗಳ ಮೇಲೆ ದಾಳಿ ಮಾಡಿದ್ದಾರೆ. ಅದರಲ್ಲಿ ಸರಿಸುಮಾರು 11 ದೇಶಗಳು ಮುಸ್ಲಿಮರೇ ಬಹುಸಂಖ್ಯಾತರಾಗಿರುವಂತಹ ದೇಶಗಳು. ಅದರಲ್ಲೂ ಸುನ್ನಿ ಮುಸ್ಲಿಮರು ಬಹುಸಂಖ್ಯಾತರಾಗಿರುವಂತಹ ದೇಶಗಳು. ಭಾರತದಲ್ಲಿರೋದು ಕೂಡ ಸುನ್ನಿ ಮುಸ್ಲಿಮರೇ ಜಾಸ್ತಿ. ಹೀಗಿದ್ರೂ ಸಹ ಅದ್ಯಾಕೋ ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷದವರು UAE ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಖಂಡನೆ ವ್ಯಕ್ತಪಡಿಸಿಲ್ಲ. ಸೌದಿ, ಬಹ್ರೈನ್, ಕುವೈತ್ ನಂತಹ ದೇಶಗಳ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಚಕಾರವನ್ನೇ ಎತ್ತಿಲ್ಲ. ಇದ್ಯಾವ ಸೀಮೆ ನ್ಯಾಯ ಅಂತ ನನಗಂತೂ ಅರ್ಥ ಆಗಿಲ್ಲ. ಹಾಗೆ ನೋಡೋಕೆ ಹೋದ್ರೆ ಇರಾನ್ ಮಾಡಿದಂತಹ ದಾಳಿಯನ್ನು ಖಂಡಿಸಬೇಕಾಗಿತ್ತು ತಾನೆ. ಇವತ್ತು ಇರಾನ್ ಮತ್ತು ಭಾರತದ ಸಂಬಂಧಕ್ಕಿಂತಲೂ ಗಟ್ಟಿಯಾಗಿರುವಂತಹದ್ದು UAE ಭಾರತದ ಸಂಬಂಧ. ದುಬೈ, ಶಾರ್ಜಾ, ಅಬುಧಾಬಿ ಆ ಎಲ್ಲ ನಗರಗಳ ಮೇಲೆ ಅಷ್ಟೆಲ್ಲ ದಾಳಿ ಆಗ್ತಾ ಇದ್ರು ಕೂಡ ಇವರು ಮೌನವಾಗಿದ್ರು. ಅದಕ್ಕಿಂತ ಮುಖ್ಯವಾಗಿ ಆ ನಗರಗಳಲ್ಲಿ ಭಾರತೀಯರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ರು. ಏನ್ ಭಾರತೀಯರು ಅಂತಂದ್ರೆ ಎಲ್ಲ ಹಿಂದೂಗಳೇ ಇದ್ದಾರಾ? ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಮುಸಲ್ಮಾನರು ಈ ದೇಶಗಳಲ್ಲಿದ್ದಾರೆ. ಅವ್ರ ಮೇಲೆ ಬಾಂಬ್ ಬೀಳ್ತಾ ಇದೆ. ಆದರೂ ಕೂಡ ಇವ್ರು ಯಾರೂ ಚಕಾರ ಎತ್ತಿಲ್ಲ, ಆ ದಾಳಿಯನ್ನು ಖಂಡಿಸಿಲ್ಲ. ಬಿಡಿ, ಈ ವಿಚಾರಗಳನ್ನೆಲ್ಲ ಮಾತನಾಡ್ತಾ ಕೂತ್ಕೊಂಡ್ರೆ ಇನ್ನೂ 1 ಗಂಟೆ ಮಾತನಾಡಬಹುದು. ಈಗ ಅಸಲಿ ವಿಚಾರಕ್ಕೆ ಬರೋಣ. ಈಗ ಇವರಿಗೆಲ್ಲ ಉರಿ ಹತ್ಕೊಂಡಿರೋದೇನು ಕೇಳಿದ್ರೆ, ಭಾರತ ಮಧ್ಯಸ್ಥಿಕೆ ಮಾಡಿಲ್ಲ, ಪಾಕಿಸ್ತಾನ ಮಧ್ಯಸ್ಥಿಕೆ ಮಾಡಿದೆ. ಇವರು ವಿಶ್ವಗುರು ಅಂತ ಹೇಳ್ಕೊಂಡ್ರಲ್ಲ, ಎಲ್ಲಿ ಹೋದ್ರು ವಿಶ್ವಗುರು, ಬೆತ್ತಲಾಗಿಬಿಟ್ಟಿದ್ದಾರೆ. ಹೀಗೆಲ್ಲ ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿಯವರ ರೈಟ್ ಹ್ಯಾಂಡ್ ಆಗಿರುವಂತಹ ಜೈರಾಮ್ ರಮೇಶ್ ಅಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟೆ ಪ್ರಶ್ನೆ ಮಾಡಿದ್ದಾರೆ. ಅವತ್ತು ಟ್ರಂಪ್ ಮನಸ್ಸಿಗೆ ಬಂದಂತೆ ಟ್ರೂತ್ ಸೋಷಲ್ನಲ್ಲಿ ಪೋಸ್ಟ್ ಮಾಡಿದ್ರಲ್ಲ, ತೀರಾ ಕೀಳು ಪದಗಳನ್ನೆಲ್ಲ ಬಳಸಿದ್ರಲ್ಲ, ಅದನ್ನ ಮೋದಿ ಖಂಡಿಸಬೇಕಾಗಿತ್ತಂತೆ. ಅದನ್ನ ಖಂಡಿಸದೇ ಇದ್ದಿದ್ರಿಂದ ಮೋದಿ ಅವರು ಹೆದರ್ಕೊಂಡ್ಬಿಟ್ಟಿದಾರಂತೆ. ಇವರ ಯೋಚನಾ ಲಹರಿಗೆ ನನ್ನದೊಂದು ದೊಡ್ಡ ಸಲಾಂ. ಒಂದು ವೇಳೆ ಟ್ರಂಪ್ ಅವರು ಮಾಡಿದಂತಹ ಟ್ವೀಟ್ಗೆ ಮೋದಿ ಅವರು ಖಂಡನೆ ವ್ಯಕ್ತಪಡಿಸಿ ಒಂದು ಟ್ವೀಟ್ ಅನ್ನು ಮಾಡಿದ್ರು ಅಂತ ಅಂದುಕೊಳ್ಳಿ, ಏನಾಗ್ತಾ ಇತ್ತು? ನರೇಂದ್ರ ಮೋದಿ ಅವರಿಗೆ ಏನಾದರೂ ಲಾಸ್ ಆಗ್ತಾ ಇತ್ತಾ? ಖಂಡಿತವಾಗ್ಲೂ ಇಲ್ಲ. ಇಬ್ರು ಗುದ್ದಾಡಬಹುದಿತ್ತು. ಟ್ರಂಪ್ ಕೂಡ ಅದಕ್ಕೆ ರೀಟ್ವೀಟ್ ಮಾಡ್ತಾ ಇದ್ರು, ಇಬ್ಬರ ನಡುವೆ ಸಂಬಂಧ ಹಾಳಾಗ್ತಾ ಇತ್ತು. ಮೋದಿ ನಾನು ದೊಡ್ಡ ನಾಯಕ ಅಂತ ಪ್ರೂವ್ ಮಾಡ್ಕೊಬಹುದಿತ್ತು. ಆದರೆ ಈ ಜಗಳದಲ್ಲಿ ರಿಯಲ್ ಲಾಸ್ ಆಗ್ತಾ ಇದ್ದಿದ್ದು ಯಾರಿಗೆ? ಭಾರತೀಯರಿಗೆ, ಭಾರತಕ್ಕೆ. ಟ್ಯಾಕ್ಸು, ಟ್ಯಾರಿಫು, ಭಾರತದ ಮೇಲೆ ಅದು ಇದು ಏನು ಬೇಕಾದರೂ ಮಾಡಬಹುದು. ಆ ಮನುಷ್ಯನ ಹತ್ರ ಇವತ್ತು ಕೆಪಾಸಿಟಿ ಇದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಭಾರತ ಮತ್ತು ಅಮೆರಿಕದ ಸಂಬಂಧ ಬಹಳ ಕ್ರೂಷಿಯಲ್. ನಮಗೆ ಅವರಿಂದ ಲಾಭ ಇದೆ. ತಲೆ ಗಟ್ಟಿ ಇದ್ರೂ ಕೂಡ ಬಂಡೆಗೆ ಚಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಇದನ್ನೆಲ್ಲ ಜನರಿಗೆ ಬಿಡಿಸಿ ಹೇಳೋದಿಲ್ಲ. ಕೇವಲ ಜನರ ಕಿವಿಗೆ ಲಾಲ್ಬಾಗಿಡುವ ಕೆಲಸವನ್ನ ಮಾಡ್ತಾರೆ. ಇನ್ನು ಈ ಮಧ್ಯಸ್ಥಿಕೆಯ ವಿಚಾರ, ಭಾರತ ಮೊದಲ ದಿನವೇ ಹೇಳಿಬಿಟ್ಟಿದೆ, ನಾವು ಈ ಮಧ್ಯಸ್ಥಿಕೆಗೆಲ್ಲ ಹೋಗೋದಿಲ್ಲ. ಜೈಶಂಕರ್ ಅಂತೂ ತುಂಬಾ ಕಠಿಣವಾದಂತಹ ಪದವನ್ನೇ ಬಳಸಿದ್ದಾರೆ, ನಾವು ದಲ್ಲಾಲ್ ಕೆಲಸ ಮಾಡೋದಿಲ್ಲ ಅಂತ. ಇದು ನುಣುಚಿಕೊಳ್ಳುವಂತಹ ಕೆಲಸ ಅಂತ ಕೆಲವರಿಗೆ ಅನ್ನಿಸಬಹುದು. ಆದರೆ ಇವತ್ತು ಪಾಕಿಸ್ತಾನದ ಪ್ರಧಾನಿಯ ಅಸಹಾಯಕ ಸ್ಥಿತಿಯನ್ನು ನೋಡಿ, ಯುದ್ಧ ನಿಲ್ಲಿಸಿದ್ದೀನಿ ನಾನು ಮಧ್ಯಸ್ಥಿಕೆ ವಹಿಸಿದೆ ಅಂತ ಅವರು ಎದೆ ತಟ್ಕೊಂಡು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ, ಒಂದು ಸಣ್ಣ ಎಡವಟ್ಟು ಪಾಕಿಸ್ತಾನವನ್ನು ಬೆತ್ತಲು ಮಾಡಿದೆ. ಈ ಯುದ್ಧ ವಿರಾಮದ ಬಗ್ಗೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಒಂದು ಟ್ವೀಟ್ ಮಾಡ್ತಾರಲ್ಲ,
ಕೆಲವೇ ಕ್ಷಣಗಳಲ್ಲಿ ಅದು ಡಿಲೀಟ್ ಆಗುತ್ತೆ, ರೀರೈಟ್ ಮಾಡಿದಂಥ ಇನ್ನೊಂದು ಪೋಸ್ಟ್ ಅನ್ನು ಹಾಕಲಾಗುತ್ತೆ. ಆದರೆ ನಮ್ಮ ಜನ ತುಂಬಾ ಫಾಸ್ಟ್ ಆಗಿರ್ತಾರೆ, ಅದರ ಸ್ಕ್ರೀನ್ ಶಾಟ್ ಅನ್ನು ತೆಗೆದು ಬಿಟ್ಟಿರ್ತಾರೆ. ಮೊದಲ ಟ್ವೀಟ್ ನಲ್ಲಿ ಏನಿತ್ತು ಕೇಳಿದ್ರೆ, ಡ್ರಾಫ್ಟ್ ಪಾಕಿಸ್ತಾನ್ PM ಮೆಸೇಜ್ ಆನ್ ಎಕ್ಸ್ ಅಂತ ಮೊದಲ ಸಾಲೇ ಇತ್ತು. ಇದರಲ್ಲೇನು ದೊಡ್ಡ ವಿಚಾರ ರೀ, ಏನು ಪಾಕಿಸ್ತಾನದ ಪ್ರಧಾನಿ ಟ್ವೀಟ್ ಮಾಡಿದ್ರು ಅಂತಂದರೆ ಅವರೇ ಟೈಪ್ ಮಾಡಿಬಿಟ್ಟು ಟ್ವೀಟ್ ಮಾಡಿರ್ತಾರ? ಯಾರೋ ಅವರ ಕಚೇರಿಯವರು ಟೈಪ್ ಮಾಡ್ತಾರೆ, ಅನಂತರ ಕಚೇರಿಯವರೇ ಪಾಕಿಸ್ತಾನದ ಪ್ರಧಾನಿಗೆ ತೋರಿಸ್ಬಿಟ್ಟು ಅದನ್ನು ಪೋಸ್ಟ್ ಮಾಡ್ತಾರೆ. ಈ ನಡುವೆ ಎಲ್ಲೋ ಎರರ್ ಆಗಿದೆ ಅಂತ ಅಂದುಕೊಳ್ಬಹುದು. ಆದರೆ ವಿಷಯ ಏನು ಗೊತ್ತಾ, ಪಾಕಿಸ್ತಾನದ ಪ್ರಧಾನಿಯ ಕಚೇರಿ ಬರೆಯೋದಾದರೂ ಕೂಡ ಡ್ರಾಫ್ಟ್ ಪಾಕಿಸ್ತಾನ್ PM ಅಂತ ಯಾಕೆ ಬರೀತಾರೆ? ಹೊರಗಡೆಯವರು ಅದನ್ನು ರೆಡಿ ಮಾಡುವಂತಹ ಸಂದರ್ಭದಲ್ಲಿ ಮಾತ್ರ ಡ್ರಾಫ್ಟ್ ಪಾಕಿಸ್ತಾನ್ PM ಅಂತ ಬರೆಯೋದಕ್ಕೆ ಸಾಧ್ಯ. ಇಲ್ಲಿ ಬಹಳ ಕ್ಲಿಯರ್ ಆಗಿ ಏನು ಗೊತ್ತಾಗ್ತಾ ಇದೆ ಅಂತಂದ್ರೆ, ಪಾಕಿಸ್ತಾನದ ಪ್ರಧಾನಿ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡೋದನ್ನು ಕೂಡ ಅಮೆರಿಕ ಗೈಡ್ ಮಾಡಿದೆ. ಅವರೇನು ಬರೆದು ಸೆಂಡ್ ಮಾಡಲಾಗಿದೆಯೋ ಅದನ್ನ ಪಾಕಿಸ್ತಾನದ ಪ್ರಧಾನಿ ಕಟ್ ಅಂಡ್ ಪೇಸ್ಟ್ ಮಾಡಿದಾರಷ್ಟೇ. ಆದರೆ ಧಾವಂತದಲ್ಲಿ ಡ್ರಾಫ್ಟ್ ಪಾಕಿಸ್ತಾನ್ PM ಮೆಸೇಜ್ ಆನ್ ಎಕ್ಸ್ ಅನ್ನುವಂಥ ಸಾಲನ್ನು ಕೂಡ ಡಿಲೀಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಅವರಿಗೆ ಆಗಿಲ್ಲ. ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಪಾಕಿಸ್ತಾನ ಈ ಯುದ್ಧದ ವಿಚಾರದಲ್ಲಿ ಯಾವ ಹಂತದ ಮಧ್ಯಸ್ಥಿಕೆಯನ್ನ ಮಾಡಿದೆ ಅಂತ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಮಿತ್ರರೇ, ಇದೊಂದು ವಿಚಾರ. ಸಾಮಾನ್ಯವಾಗಿ ಈ ಮಧ್ಯಸ್ಥಿಕೆ ವಹಿಸೋದಿದೆಯಲ್ಲ, ಅದಷ್ಟು ಈಸಿ ಕೆಲಸ ಅಲ್ಲ. ಅಲ್ಲಿ ಹೋದರೆ ಸಾಕಷ್ಟು ರಿಸ್ಕ್ ಇರುತ್ತೆ. ಒಂದು ವೇಳೆ ಎಡವಟ್ಟಾಗಿದ್ದೆ ಆದರೆ ಭಾರತ ಸರ್ಕಾರಕ್ಕೇನು ಕೆಟ್ಟ ಹೆಸರು ಬರೋದಿಲ್ಲ, ಭಾರತಕ್ಕೆ ಕೆಟ್ಟ ಹೆಸರು ಬರುತ್ತೆ. ಅದು ಹೇಗೆ ಅಂತ ಚಿಕ್ಕದಾಗಿ ಹೇಳ್ತೀನಿ. ಫೆಬ್ರವರಿ 28ನೇ ತಾರೀಕು ಈ ಯುದ್ಧ ಶುರುವಾಗುತ್ತೆ. ಯುದ್ಧ ಶುರುವಾಗೋದಕ್ಕೆ ಕೆಲವೇ ಗಂಟೆಗಳ ಮುಂಚೆ ಒಮಾನ್ ಈ ಯುದ್ಧಕ್ಕೋಸ್ಕರವಾಗಿ ಮಧ್ಯಸ್ಥಿಕೆ ಮಾಡ್ತಾ ಇರುತ್ತೆ, ಅಂದರೆ ಯುದ್ಧ ಆಗಬಾರದು ಅಂತ. ದಾಳಿ ಆಗೋದಕ್ಕೆ ಕೆಲವೇ ಗಂಟೆಗಳ ಮುಂಚೆ ಒಮಾನ್ನ ವಿದೇಶಾಂಗ ಸಚಿವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ಮಾತುಕತೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಬಹುತೇಕ ಯುದ್ಧ ಆಗುವಂತ ಸಾಧ್ಯತೆಗಳೇ ಇಲ್ಲ. ಅಮೆರಿಕ ಹೇಳಿದ್ದಕ್ಕೆ ಇರಾನ್ ಕೂಡ ಒಪ್ಕೊಳ್ತಾ ಇದೆ, ಇರಾನ್ ಹೇಳಿದ್ದಕ್ಕೆ ಅಮೆರಿಕ ಒಪ್ಕೊಳ್ತಾ ಇದೆ, ಇದು ಡೀಲ್ ನಲ್ಲಿ ಎಂಡ್ ಆಗುತ್ತೆ ಹೀಗಂತ ಒಮಾನ್ನ ವಿದೇಶಾಂಗ ಸಚಿವರು ಅಧಿಕೃತವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವರಿಗೆ ತನ್ನ ಮಧ್ಯಸ್ಥಿಕೆಯ ಬಗ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು. ಅಮೆರಿಕ ಆ ರೀತಿಯಾದಂತಹ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡಿತ್ತು. ಆದ್ರೆ ಏನಾಯ್ತು, ಫೆಬ್ರವರಿ 28ನೇ ತಾರೀಕು ಅಯತುಲ್ಲಾ ಅಲಿ ಖಮೆನಿ ಇಂತಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇದು ಬೆಸ್ಟ್ ಚಾನ್ಸ್ ಅಂತ ಗೊತ್ತಾಗ್ತಿದ್ದ ಹಾಗೆ ಟ್ರಂಪ್ ಈ ಮಧ್ಯಸ್ಥಿಕೆ, ಈ ಮೀಡಿಯೇಷನ್, ಅಲ್ಲೆಲ್ಲೋ ಮಾತುಕತೆ ನಡೆದಿದೆ, ಡೀಲ್, ಇದು ಯಾವುದನ್ನು ನೆನಪು ಮಾಡ್ಕೊಂಡಿಲ್ಲ. ಏಕಾಏಕಿಯಾಗಿ ದಾಳಿಗೆ ಆದೇಶವನ್ನು ಕೊಟ್ಟು ಬಿಟ್ರು. ಇಲ್ಲಿ ಇಂಗು ತಿಂದ ಮಂಗ ಆಗಿದ್ದು ಒಮಾನ್. ಮೊದಲಿಗೆ ಭಾರತೀಯರು ಮಧ್ಯಸ್ಥಿಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವುದಕ್ಕೆ ಮಧ್ಯಸ್ಥಿಕೆ ಅಂತ ಕರಿತೀವಿ, ಯಾವುದಕ್ಕೆ ದಲ್ಲಾಳ್ ಕೆಲಸ ಅಂತ ಕರಿತೀವಿ ಅಂತ. ನಿಜವಾದ ಮಧ್ಯಸ್ಥಿಕೆ ಅಂತಂದ್ರೆ ಹೆಸರೇ ಹೇಳುವಂತೆ ಮಧ್ಯ. ಒಂದು ತಕ್ಕಡಿಯಲ್ಲಿ ಆ ಕಡೆಗೂ ವಾಲ್ಬಾರ್ದು, ಈ ಕಡೆಗೂ ವಾಲ್ಬಾರ್ದು, ಸಮಾನವಾಗಿರಬೇಕು. ಯಾವುದು ಸತ್ಯವೋ ಅದನ್ನೇ ಪ್ರತಿಪಾದನೆ ಮಾಡಬೇಕು. ದೊಡ್ಡ ದೊಡ್ಡ ವಿಚಾರದಲ್ಲಿ ಮಧ್ಯಸ್ಥಿಕೆ ಆಗೋದು ಅಂತಂದ್ರೆ, ಯಾರು ಮಧ್ಯಸ್ಥಿಕೆಯನ್ನು ವಹಿಸ್ತಾರೋ ಅವರು ಅದಕ್ಕೊಂದು ಶಾಂತಿಯ ಪ್ರಸ್ತಾವನೆಯನ್ನು ರೆಡಿ ಮಾಡ್ತಾರೆ. ಈಗ ಅಮೆರಿಕ ಮತ್ತು ಇರಾನ್ನ ನಡುವೆ ಯುದ್ಧ ಆಗ್ತಾ ಇದೆಯಲ್ಲ, ಇದನ್ನು ಎಂಡ್ ಮಾಡಬೇಕಾದ್ರೆ ಮಧ್ಯಸ್ಥಿಕೆ ವಹಿಸಿದಂಥವರು ಶಾಂತಿ ಸೂತ್ರವನ್ನು ರೆಡಿ ಮಾಡಬೇಕು. ಅದನ್ನು ಅಮೆರಿಕ ಮುಂದೆಯೂ ಇಡಬೇಕು, ಇರಾನ್ನ ಮುಂದೆಯೂ ಕೂಡ ಇಡಬೇಕು. ಇದರಲ್ಲಿ ಯಾರ ಕೈಯೂ ಮೇಲಾಗದಂತೆ ಅವರು ನೋಡ್ಕೊಳ್ಬೇಕು. ಅದು ಮಧ್ಯಸ್ಥಿಕೆದಾರನ ಕೆಲಸ. ಅನಂತರದಲ್ಲಿ ಇನ್ನೊಂದು ದೊಡ್ಡ ಜವಾಬ್ದಾರಿ ಏನು ಕೇಳಿದ್ರೆ, ಅದರ ಉಲ್ಲಂಘನೆಯಾದರೆ ಅಂಥವರ ವಿರುದ್ಧ ತೀರ್ಮಾನ ಕೈಗೊಳ್ಳೋದಕ್ಕೂ ಕೂಡ ಮಧ್ಯಸ್ಥಿಕೆ ವಹಿಸಿದಂಥವನಿಗೆ ಅಧಿಕಾರ ಇರುತ್ತೆ. ಅದನ್ನು ಚಲಾಯಿಸುವಂತಹ ದಮ್ಮು ತಾಕತ್ತು ಆತನಿಗಿರಬೇಕು. ಈಗ ಒಮಾನ್ ನೇತೃತ್ವದಲ್ಲಿ ಮಧ್ಯಸ್ಥಿಕೆ ಆಗ್ತಾ ಇತ್ತು. ಅಮೆರಿಕ ಅದನ್ನು ಉಲ್ಲಂಘನೆ ಮಾಡ್ತು, ಮಾತುಕತೆಗೆ ಒಪ್ಕೊಂಡಂತೆ ನಟಿಸಿ ಅನಂತರದಲ್ಲಿ ದಾಳಿ ಮಾಡ್ತು. ಅಮೆರಿಕ ವಿರುದ್ಧ ಒಮಾನ್ ಏನು ಕ್ರಮ ಕೈಗೊಳ್ಳೋದಕ್ಕಾಯ್ತು? ಏನೂ ಇಲ್ಲ, ಮೌನವಾಗಿರೋದಷ್ಟೇ. ಈಗ ವಿಶ್ವಗುರು ಬೆತ್ತಲಾಗ್ಬಿಟ್ರು, ಪಾಕಿಸ್ತಾನ ವಿಶ್ವಗುರು ಅನ್ನುವ ರೀತಿಯಲ್ಲಿ ಇವರೆಲ್ಲ ಕಮೆಂಟ್ ಹಾಕ್ತಾ ಇದಾರಲ್ಲ, ಅವ್ರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಈಗ ಪಾಕಿಸ್ತಾನ ಏನ್ ಮಧ್ಯಸ್ಥಿಕೆ ಮಾಡಿದೆ? ಅಮೆರಿಕ ಏನ್ ಹೇಳಿದ್ಯೋ ಅದನ್ನ ಇರಾನ್ಗೆ ಹೇಳಿದೆ, ಇರಾನ್ ಏನ್ ಹೇಳಿದ್ಯೋ ಅದನ್ನ ಅಮೆರಿಕಾಗೆ ಹೇಳಿದೆ. ಮೊದಲಿಗೆ ಅಮೆರಿಕ 15 ಅಂಶಗಳ ಒಂದು ಪ್ಲಾನ್ ಅನ್ನು ಕೊಡ್ತು, ಅಂದ್ರೆ ಟ್ರಂಪ್ ಅವರು ಕೊಟ್ಟರು, ಅದನ್ನ ಇರಾನ್ಗೆ ಸೆಂಡ್ ಮಾಡ್ತು. ಅದಕ್ಕೆ ಪ್ರತಿಯಾಗಿ ಇರಾನ್ 10 ಅಂಶಗಳ ಷರತ್ತನ್ನ ಉಲ್ಲೇಖಿಸಿ ಒಂದು ಪ್ಲಾನ್ ಅನ್ನ ಕೊಡ್ತು, ಅದನ್ನ ಅಮೆರಿಕಾಗೆ ಪಾಕಿಸ್ತಾನ ಸೆಂಡ್ ಮಾಡ್ತು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಅಮೆರಿಕ ಮತ್ತು ಇರಾನ್ನ ನಡುವೆ ನೇರ ಮಾತುಕತೆ ಇಲ್ಲ, ರಾಜತಾಂತ್ರಿಕ ಸಂಬಂಧವೂ ಕೂಡ ಇಲ್ಲ. ಹೀಗಾಗಿ ಅವರಿಗೆ ದಲ್ಲಾಳಿಯ ಅವಶ್ಯಕತೆ ಇದೆ. ಅದಕ್ಕೆ ಅಮೆರಿಕ ಪಾಕಿಸ್ತಾನವನ್ನೇ ಸೆಲೆಕ್ಟ್ ಮಾಡ್ಕೊಂಡಿದೆ. ಇಲ್ಲಿ ಪಾಕಿಸ್ತಾನವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಮೆರಿಕವೇ ಹೊರತು ಇದರಲ್ಲಿ ಪಾಕಿಸ್ತಾನ ಏನೋ ಹೆಚ್ಚುಗಾರಿಕೆಯನ್ನ ಮಾಡಿಲ್ಲ. ನನ್ನ ಮೆಸೇಜನ್ನು ಇರಾನ್ಗೆ ಕಳುಹಿಸೋದಕ್ಕೆ ಪಾಕಿಸ್ತಾನ ಸೂಕ್ತ ಅಂತ ಟ್ರಂಪ್ಗೆ ಅನಿಸಿದೆ. ಅದಕ್ಕೋಸ್ಕರವಾಗಿ ಪಾಕಿಸ್ತಾನಕ್ಕೆ ಟ್ರಂಪ್ ಆ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಈ ಕೆಲಸ ನೀವು ಮಾಡಬೇಕು ಅಂತ ಆರ್ಡರ್ ಮಾಡಿದಾರಷ್ಟೇ. ಪಾಕಿಸ್ತಾನಕ್ಕಿಂತಲೂ ಕೂಡ ಟರ್ಕಿ ಹೆಚ್ಚು ಪ್ರಭಾವಶಾಲಿ. ಪಾಕಿಸ್ತಾನಕ್ಕೆ ಬಿಗ್ ಬ್ರದರ್. ಯಾಕೆ ಅವ್ರು ಮಾಡಿಲ್ಲ? ಅವರು ಕ್ರೆಡಿಟ್ ತೆಗೆದುಕೊಳ್ಳಬಹುದಿತ್ತಲ್ಲ. ಈಜಿಪ್ಟ್ ಪಾಕಿಸ್ತಾನಕ್ಕಿಂತಲೂ ಹೆಚ್ಚು ಅಮೆರಿಕಾಗೆ ಹತ್ತಿರ ಇದೆ. ಅವರೂ ಕೂಡ ಈ ಎಲ್ಲ ಮಾತುಕತೆಯಲ್ಲಿ ಭಾಗಿಯಾಗಿದ್ರಲ್ಲ. ಅಂತಿಮ ಕ್ಷಣದಲ್ಲಿ ಯುದ್ಧ ನಿಲ್ಲಿಸುವಂತಹ ಸನ್ನಿವೇಶದಲ್ಲಿ ಯಾಕೆ ಈಜಿಪ್ಟ್ ಮತ್ತು ತುರ್ಕಿ ಈ ವಿಚಾರದಲ್ಲಿ ಬರಲಿಲ್ಲ? ಯಾಕೆ ಅಂತಂದ್ರೆ ಅಲ್ಲಿ ಅವರ ಪಾತ್ರ ಏನೂ ಇಲ್ಲ. ಪಾಕಿಸ್ತಾನ ಜಸ್ಟ್ ಪೋಸ್ಟ್ಮ್ಯಾನ್ ಕೆಲಸವನ್ನ ಮಾಡೋದಾಗಿತ್ತು. ತುರ್ಕಿ ಮತ್ತು ಈಜಿಪ್ಟ್ಗೆ ಅದು ಬೇಕಾಗಿರಲಿಲ್ಲ. ಹಾಗೆ ಪಾಕಿಸ್ತಾನ ಪೋಸ್ಟ್ಮ್ಯಾನ್ ಕೆಲಸ ಮಾಡಿದ್ದನ್ನ ಭಾರತ ಮಾಡಬೇಕಾಗಿತ್ತು. ಇದೇ ದೊಡ್ಡ ರಾಜಕೀಯ ಹಿನ್ನಡೆ ಅಂತಂದ್ರೆ ಇವತ್ತು ಯುರೋಪ್, ರಷ್ಯಾ, ಚೈನಾ, ಗಲ್ಫ್ ಈ ಎಲ್ಲ ರಾಷ್ಟ್ರಗಳು ಕೂಡ ಕೈ ಹಿಸುಕಿಕೊಳ್ಳಬೇಕು. ಬಹಳ ದೊಡ್ಡ ವಿಪರ್ಯಾಸ ಏನು ಕೇಳಿದ್ರೆ, ಭಾರತದ ಮಾಧ್ಯಮಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ವಿಪಕ್ಷಗಳು ಇದೇ ದೊಡ್ಡ ವಿಚಾರ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾವೆ.
ಒಂದು ವೇಳೆ ಈ ವಿಚಾರ ಇಲ್ಲದೇ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋದಕ್ಕೆ ಬೇಕಾದಷ್ಟಿದ್ದಾವೆ ಅವರ ಎಡವಟ್ಟುಗಳು. ಖರ್ಗೆ ಅವರು ಗುಜರಾತ್ ಬಗ್ಗೆ ಕೊಟ್ಟಂತಹ ಕೀಳು ಮಟ್ಟದ ಸ್ಟೇಟ್ಮೆಂಟ್, RSS ಮತ್ತು BJPಯನ್ನ ಹಾವಿಗೆ ಹೋಲಿಸಿ ಹತ್ಯೆ ಮಾಡಬೇಕು ಅಂತ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಿ ತುಳುಕ್ತಾ ಇದ್ವು. ಹಿಮಂತ ಬಿಸ್ವಾ ಶರ್ಮಾ ಪತ್ನಿಯ ವಿಚಾರದಲ್ಲಿ ಇವರು ಮಾಡಿದಂತಹ ಸುಳ್ಳು ಅಲಿಗೇಷನ್ ಇವರ ಕಾಲ್ಬುಡಕ್ಕೆ ಬಂದಿದೆ. ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಜೃಂಭಿಸುತ್ತೆ. ನಾಳೆ ಬೇರೆ ಚುನಾವಣೆ ಇದೆ ಅಂತ ಹೇಳ್ಬಿಟ್ಟು ಇಡೀ ವಿಚಾರವನ್ನೇ ಡೈವರ್ಟ್ ಮಾಡೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಭಾರತದ ರಾಜತಾಂತ್ರಿಕತೆಯನ್ನೇ ಪ್ರಶ್ನೆ ಹಚ್ಚುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ಪಾಕಿಸ್ತಾನಕ್ಕೆ ಇವರೇ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ಅವರೇನು ದೊಡ್ಡ ಕೆಲಸ ಮಾಡ್ತಾ ಇಲ್ಲ, ದಲ್ಲಾಳಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವತ್ತೇ ಜೈಶಂಕರ್ ಅದನ್ನು ಬಹಳ ಕೆಳಮಟ್ಟಕ್ಕೆ ತಳ್ಳಿದ್ರು. ಆದರೆ ಈಗ ಅನಗತ್ಯವಾಗಿ ಪಾಕಿಸ್ತಾನಕ್ಕೆ ಹೆಚ್ಚಿನ ಕ್ರೆಡಿಟ್ ಸಿಗುವಂತೆ ಈ ವಿಪಕ್ಷಗಳೇ ಮಾಡ್ತಾ ಇದ್ದಾವೆ. ಮಿತ್ರರೇ, ಈ ವಿಚಾರವನ್ನು ಎಷ್ಟೊತ್ತು ಬೇಕಾದರೂ ಮಾತನಾಡಬಹುದು, ಆದರೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಭಾರತ ತೆಗೆದುಕೊಂಡಂತಹ ನಿರ್ಧಾರ ಸರಿಯಾಗಿದೆಯೋ ತಪ್ಪಾಗಿದೆಯೋ? ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.